ಸೆಪ್ಟೆಂಬರ್ 11, 2001 ಅಮೆರಿಕ. ಸಮಯ 8:46. ಒಂದು ವಿಮಾನ ನ್ಯೂಯಾರ್ಕ್ನ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಬಂದು ಕ್ರ್ಯಾಶ್ ಆಗುತ್ತೆ. ನ್ಯೂಸ್ ಚಾನೆಲ್ಗಳು ಇದು ಒಂದು ದೊಡ್ಡ ಅಪಘಾತ ಅಂತ ಹೇಳೋಕೆ ಶುರು ಮಾಡ್ತಾರೆ. ಆದರೆ ಅವರಿಗೇನು ಗೊತ್ತಿತ್ತು, ಇದು ಅಪಘಾತ ಅಲ್ಲ, ಆದರೆ ಒಂದು ಅಟ್ಯಾಕ್ ಅಂತ. ಅಮೆರಿಕದ ಬಾಸ್ಟನ್ನಿಂದ ಹೊರಟಂತ ಫ್ಲೈಟ್ 11 ಲಾಸ್ ಆಂಜಲಸ್ ತಲುಪಬೇಕಿತ್ತು. ಈ ಫ್ಲೈಟ್ ಅಲ್ಲಿ ಒಟ್ಟಾಗಿ 92 ಜನರು ಇರ್ತಾರೆ. ಫ್ಲೈಟ್ ಟೇಕ್ ಆಫ್ ಆಗಿ 15 ನಿಮಿಷಗಳ ಬಳಿಕ ಗೊತ್ತಾಗುತ್ತೆ ಈ ಫ್ಲೈಟ್ ನಲ್ಲಿ 5 ಜನ ಹೈಜಾಕರ್ಸ್ ಇದ್ದಾರೆ ಅಂತ. ಈ ಹೈಜಾಕರ್ಸ್ ಪ್ಲೇನ್ ನ ಕಂಟ್ರೋಲ್ ತಗೊಂಡು ನ್ಯೂಯಾರ್ಕ್ ಸಿಟಿಗೆ ತಂದು ನ್ಯೂಯಾರ್ಕ್ ನ ಆ ಸಮಯದ ದೊಡ್ಡ ಬಿಲ್ಡಿಂಗ್ ಆದಂತಹ ವರ್ಲ್ಡ್ ಟ್ರೇಡ್ ಸೆಂಟರ್ ನ ನಾರ್ತ್ ಟವರ್ ಗೆ ತಂದು ಕ್ರಾಶ್ ಮಾಡ್ತಾರೆ. ಈ ಘಟನೆ ಆದ 17 ನಿಮಿಷದ ನಂತರ ಗೊತ್ತಾಗುತ್ತೆ ಇನ್ನೊಂದು ಪ್ಲೇನ್ ಯುನೈಟೆಡ್ ಏರ್ಲೈನ್ಸ್ 175 ಕೂಡ 5 ಜನರಿಂದ ಹೈಜಾಕ್ ಆಗಿದೆ ಅಂತ. ಮತ್ತೆ ಈ ಹೈಜಾಕರ್ಸ್ ಪ್ಲೇನ್ ನ ನ್ಯೂಯಾರ್ಕ್ ಸಿಟಿಗೆ ತಂದು ವರ್ಲ್ಡ್ ಟ್ರೇಡ್ ಸೆಂಟರ್ ನ ಸೌತ್ ಟವರ್ ಗೆ ಕ್ರಾಶ್ ಮಾಡ್ತಾರೆ. ಈ ಕ್ರ್ಯಾಶ್ ನನ್ನು ಇಡೀ ಅಮೆರಿಕ ಲೈವ್ ಆಗಿ ನೋಡಿತ್ತು. ಈ ಹೊತ್ತಿಗೆ ಆ ಸಮಯದ ಅಮೆರಿಕದ ರಾಷ್ಟ್ರಪತಿಯಾಗಿದ್ದ ಜಾರ್ಜ್ ಡಬ್ಲ್ಯೂ ಬುಷ್ ಒಂದು ಸ್ಕೂಲ್ ವಿಸಿಟ್ ನಲ್ಲಿ ಇರ್ತಾರೆ. ಅವಾಗ ಅವರ ಸ್ಟಾಫ್ ಬಂದು ಅವರ ಕಿವಿಲಿ ಹೇಳ್ತಾರೆ, ಅಮೆರಿಕ ಇಸ್ ಅಂಡರ್ ಅಟ್ಯಾಕ್. ವಿಷಯ ಕೇಳಿದ ನಂತರನು ಬುಷ್ ರವರು 7 ನಿಮಿಷಗಳ ಕಾಲ ಅಲ್ಲೇ ಕುಳಿತಿರ್ತಾರೆ. 7 ನಿಮಿಷ ಯಾಕೆ ಹೇಳ್ತೀನಿ ಅಂದ್ರೆ ಇವಾಗ ಗೊತ್ತಾಗುತ್ತೆ ಇನ್ನೂ 2 ಪ್ಲೇನ್ಗಳು ಹೈಜಾಕ್ ಆಗಿವೆ ಅಂತ. ಯುನೈಟೆಡ್ ಏರ್ಲೈನ್ಸ್ 77 ಅಮೆರಿಕದ ವಾಷಿಂಗ್ಟನ್ ನಿಂದ ಲಾಸ್ ಆಂಜಲಸ್ ತಲುಪಬೇಕಿತ್ತು. ಈ ಪ್ಲೇನ್ ನಲ್ಲೂ 5 ಜನ ಹೈಜಾಕರ್ಸ್ ಇರ್ತಾರೆ. ಹೈಜಾಕರ್ಸ್ ಪ್ಲೇನ್ ನ ವಾಷಿಂಗ್ಟನ್ ನ ಕಡೆ ತಗೊಂಡು ಹೋಗ್ತಾರೆ. ವಾಷಿಂಗ್ಟನ್ ಅಮೆರಿಕದ ರಾಜಧಾನಿ. ಅಲ್ಲಿದ್ದಂತಹ ಡಿಫೆನ್ಸ್ ನ ಹೆಡ್ ಕ್ವಾರ್ಟರ್ ಪೆಂಟಗನ್ ಬಿಲ್ಡಿಂಗ್ ಮೇಲೆ ಪ್ಲೇನ್ ಬಂದು ಕ್ರ್ಯಾಶ್ ಆಗುತ್ತೆ. And right now we're looking at an aerial view of the Pentagon. There are reports the Pentagon has been evacuated and the White House is being. ಈ ಸಮಯಕ್ಕೆ ಅಮೆರಿಕದ ಜನರಲ್ಲಿ ಭಯ ಶುರುವಾಗಿತ್ತು. ಇಡೀ ವಿಶ್ವಕ್ಕೆ ಈ ಸುದ್ದಿ ಹರಡಿತ್ತು. ಈಗ ಅಮೆರಿಕದ ಎಲ್ಲಾ ಏರ್ಲೈನ್ಸ್ ಗಳನ್ನು ಸ್ಥಗಿತಗೊಳಿಸ್ತಾರೆ. ಆದ್ರೆ ಇನ್ನೂ ಒಂದು ಪ್ಲೇನ್ ಬಾಕಿ ಇತ್ತು, ಯುನೈಟೆಡ್ ಏರ್ಲೈನ್ಸ್ 93. ಈ ಪ್ಲೇನ್ ನಲ್ಲಿ 4 ಜನ ಹೈಜಾಕರ್ಸ್ ಇರ್ತಾರೆ. ಹೈಜಾಕರ್ಸ್ ಈ ಪ್ಲೇನ್ ನ ವಾಷಿಂಗ್ಟನ್ ಗೆ ತರ್ತಾ ಇರ್ತಾರೆ. ಎಲ್ಲಾ ಇಂಟೆಲಿಜೆನ್ಸ್ ಗಳು ಈ ಪ್ಲೇನ್ ವಾಷಿಂಗ್ಟನ್ ನಲ್ಲಿ ಇರುವ ವೈಟ್ ಹೌಸ್ ಗೆ ಬಂದು ಕ್ರ್ಯಾಶ್ ಆಗುತ್ತೆ ಅಂತ ಊಹಿಸ್ತಿರ್ತಾರೆ. ಆದ್ರೆ ಪ್ಲೇನ್ ನಲ್ಲಿ ಇದ್ದಂತ ಒಬ್ಬ ಪ್ರಯಾಣಿಕನಿಗೆ ವಿಷಯ ತಿಳಿಯುತ್ತೆ, ಈ ಪ್ಲೇನ್ ನ ಹೈಜಾಕರ್ಸ್ ಗಳು ಕ್ರ್ಯಾಶ್ ಮಾಡ್ತಾ ಇದ್ದಾರೆ ಅಂತ. ಹೇಗಿದ್ರು ಸಾಯ್ತೀವಿ ಅಂತ ಪ್ರಯಾಣಿಕರೆಲ್ಲರೂ ಸೇರಿ ಹೈಜಾಕರ್ಸ್ ಗಳ ಮೇಲೆ ದಾಳಿ ಮಾಡ್ತಾರೆ. ಪ್ಲೇನ್ ತನ್ನ ನಿಯಂತ್ರಣ ತಪ್ಪಿ ಒಂದು ಖಾಲಿ ಜಾಗಕ್ಕೆ ಹೋಗಿ ಕ್ರ್ಯಾಶ್ ಆಗುತ್ತೆ. ಸುಮಾರು 9:59ಕ್ಕೆ ವರ್ಲ್ಡ್ ಟ್ರೇಡ್ ಸೆಂಟರ್ ನ ಸೌತ್ ಟವರ್ ಗೆ ಅತಿಯಾಗಿ ಬೆಂಕಿ ತಗುಲಿದ್ರಿಂದ ಬಿಲ್ಡಿಂಗ್ ನ ಸ್ಟ್ರಕ್ಚರ್ ಹಾಳಾಗಿ ಬಿಲ್ಡಿಂಗ್ ಕುಸಿದು ಹೋಗುತ್ತೆ. You can see the 2 towers, a huge explosion now raining debris on all of us. We better get out of the way. ಇದಾದ 29 ನಿಮಿಷಗಳ ಬಳಿಕ 10:28ಕ್ಕೆ ನಾರ್ತ್ ಟವರ್ ಕೂಡ ಕುಸಿದು ಹೋಗುತ್ತೆ. And there's, you can see perhaps the second tower, the front tower, the top portion of which is collapsing. ಈ ದುರ್ಘಟನೆಯಿಂದಾಗಿ ಒಟ್ಟಾಗಿ 3,000ಕ್ಕೂ ಹೆಚ್ಚು ಜನರ ಪ್ರಾಣ ಹೋಗಿರುತ್ತೆ. ಮತ್ತೆ 6,000ಕ್ಕೂ ಹೆಚ್ಚು ಜನಕ್ಕೆ ಇಂಜುರಿ ಆಗಿರುತ್ತೆ. ಅಮೆರಿಕದ ಇತಿಹಾಸದಲ್ಲೇ ಮರೆಯಲಾಗದಂತ ಒಂದು ಭೀಕರ ಘಟನೆ ಇದು. ಇದಕ್ಕೆ 9/11 ಅಂತ ಹೇಳ್ತಾರೆ. ಈ ಅಟ್ಯಾಕ್ ನ ನೀವು ಗಮನಿಸಿದ್ರೆ ಮೊದಲನೇ ಪ್ಲೇನ್ ಕ್ರ್ಯಾಶ್ ಆಗಿ 17 ನಿಮಿಷಗಳ ಬಳಿಕ 2ನೇ ಪ್ಲೇನ್ ಹೈಜಾಕ್ ಆಗಿರುತ್ತೆ. ಅಂದ್ರೆ ಈ ಅಟ್ಯಾಕ್ ನ ಹಿಂದೆ ಇದ್ದವರ ಗುರಿ 2ನೇ ಪ್ಲೇನ್ ಕ್ರ್ಯಾಶ್ ಆಗೋದನ್ನ ಇಡೀ ಜಗತ್ತು ನೋಡ್ಬೇಕು ಅಂತ ಆಗಿತ್ತು.
ಈ ಘಟನೆಯಾದ ನಂತರ ಅಮೆರಿಕದಲ್ಲಿ ಹಲವಾರು ಬದಲಾವಣೆಗಳಾದವು. ಅಮೆರಿಕದ ಸೆಕ್ಯೂರಿಟಿಯನ್ನು ಜಾಸ್ತಿ ಮಾಡಲಾಯಿತು. ಫ್ಲೈಟ್ ನಲ್ಲಿ ಓಡಾಡುವವರಿಗೆ ಒಂದಿಷ್ಟು ಕ್ರಮ ಕೈಗೊಳ್ಳಲಾಯಿತು. ಮತ್ತೆ ಅಮೆರಿಕದ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಕೇವಲ 5 ದಿನಗಳಲ್ಲಿ 1.4 ಟ್ರಿಲಿಯನ್ US$ ನಷ್ಟವಾಯಿತು. US ಗವರ್ಮೆಂಟ್ ಈ ಅಟ್ಯಾಕ್ ನ ಹಿಂದೆ ಇದ್ದವರನ್ನು ಹುಡುಕಲು ಶುರು ಮಾಡಿತ್ತು. ಬುಷ್ ರವರು ಅಟ್ಯಾಕ್ ಮಾಡಿಸಿದವರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟು ವಾರ್ ಆನ್ ಟೆರರ್ ಅಂತ ಡಿಕ್ಲೇರ್ ಮಾಡಿದ್ರು. The enemy of America is not our many Muslim friends. It is not our many Arab friends. Our enemy is a radical network of terrorists and every government that supports them. ಕೊನೆಗೆ ಯುನೈಟೆಡ್ ಏರ್ಲೈನ್ಸ್ 175 ನ ಹೈಜಾಕ್ ಮಾಡಿ ಓಡಿಸ್ತಾ ಇದ್ದ ಮೊಹಮ್ಮದ್ ಆಟಾ ಇವನ ಬ್ಯಾಗ್ ಬೋಸ್ಟನ್ ನ ಏರ್ಪೋರ್ಟ್ ನಲ್ಲಿ ಸಿಗುತ್ತೆ. ಅದನ್ನು ಅಧಿಕಾರಿಗಳು ನೋಡಿದಾಗ ಗೊತ್ತಾಗುತ್ತೆ ಈ ಅಟ್ಯಾಕ್ ನ ಹಿಂದೆ ಇದ್ದವರು ಒಸಾಮಾ ಬಿನ್ ಲಾಡೆನ್ ಮತ್ತು ಅವನ ಗ್ರೂಪ್ ಅಲ್ ಖೈದಾ. Al-Qaeda. 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 ಅಲ್ ಖೈದಾ ಇದು ಒಂದು ಟೆರರಿಸ್ಟ್ ಗುಂಪು. 1979ರಲ್ಲಿ ಸೋವಿಯತ್ ಯೂನಿಯನ್ ಅಫ್ಘಾನಿಸ್ತಾನದಲ್ಲಿ ಕಮ್ಯುನಿಸ್ಟ್ ಗವರ್ಮೆಂಟ್ ತಂದು ಅಲ್ಲಿ ಆಡಳಿತ ಮಾಡೋಕೆ ಶುರು ಮಾಡಿತ್ತು. ಆದ್ರೆ ಇದು ಅಲ್ಲಿದ್ದಂತ ಇಸ್ಲಾಂ ಧರ್ಮದವರಿಗೆ ಇಷ್ಟ ಆಗಿರ್ಲಿಲ್ಲ. ಆ ಸಮಯದಲ್ಲಿ ಒಂದಿಷ್ಟು ಹುಡುಗರು ಸೇರಿ ಸೋವಿಯತ್ ಯೂನಿಯನ್ ವಿರುದ್ಧ ಹೋರಾಟ ಶುರು ಮಾಡ್ತಾರೆ. ಈ ಹೋರಾಟ ಸತತವಾಗಿ 9 ವರ್ಷಗಳ ಕಾಲ ನಡೆಯುತ್ತೆ. ಕೊನೆಗೆ 1988ರಲ್ಲಿ ಅಫ್ಘಾನಿಸ್ತಾನದ ಗುಂಪು ಸೋವಿಯತ್ ಯೂನಿಯನ್ ನ ಸೋಲಿಸಿ ಕಮ್ಯುನಿಸ್ಟ್ ಗವರ್ಮೆಂಟ್ ನನ್ನು ಅಲ್ಲಿಂದ ತೆಗೆದುಹಾಕುತ್ತೆ. ಅಲ್ಲಿಂದ ಹುಟ್ಟಿದ್ದೆ ಈ ಗುಂಪು ಮತ್ತು ಇದರ ಲೀಡರ್ ಒಸಾಮಾ ಬಿನ್ ಲಾಡೆನ್. ಒಸಾಮಾ ಬಿನ್ ಲಾಡೆನ್ ಸೌದಿ ಅರೇಬಿಯಾದ ಒಬ್ಬ ಬಿಲಿಯನರ್ ನ 57ನೇ ಮಗ ಆಗಿರ್ತಾನೆ. ಒಸಾಮಾ ಒಂದು ಒಳ್ಳೆ ಮನೆತನದಲ್ಲಿ ಹುಟ್ಟಿದ್ರು ಕೂಡ ಅವನ ಐಡಿಯಾಲಜೀಸ್ ಬೇರೆನೇ ಇತ್ತು. ಅಲ್ ಖೈದಾ ಮತ್ತು ಒಸಾಮಾ ಅಮೆರಿಕದ ಮೇಲೆ ಅಟ್ಯಾಕ್ ಮಾಡಿದ್ದು ಇದು ಮೊದಲ ಬಾರಿ ಆಗಿರಲಿಲ್ಲ. 1993ರಲ್ಲಿ ಇದೇ ವರ್ಲ್ಡ್ ಟ್ರೇಡ್ ಸೆಂಟರ್ ನಲ್ಲಿ ಬಾಂಬ್ ಇಟ್ಟಿರ್ತಾರೆ. ಇದರಿಂದ ಸಾವಿರಾರು ಜನಕ್ಕೆ ಇಂಜುರಿ ಆಗಿರುತ್ತೆ ಹಾಗೂ 6 ಜನರ ಪ್ರಾಣನೂ ಹೋಗಿರುತ್ತೆ. ಹಾಗಾಗಿ US ನ ಇಂಟೆಲಿಜೆನ್ಸ್ಗಳು 9/11 ಅಟ್ಯಾಕ್ ಮಾಡಿಸಿದ್ದು ಒಸಾಮಾ ಮತ್ತು ಅಲ್ ಖೈದಾ ಅಂತ ಆರೋಪ ಮಾಡುತ್ತೆ. ಆದರೆ ಒಸಾಮಾ ಇದಕ್ಕೆ ಉತ್ತರ ಕೊಡ್ತಾ ನನಗೂ ಮತ್ತು ಈ ಅಟ್ಯಾಕ್ ನಲ್ಲಿ ಏನು ಸಂಬಂಧ ಇಲ್ಲ ಅಂತ 2001ರಲ್ಲಿ ಹೇಳಿಕೆ ಕೊಡ್ತಾನೆ. ಆದರೆ US ನ ಇಂಟೆಲಿಜೆನ್ಸ್ಗಳು ಒಸಾಮಾನ ಹುಡುಕಾಟ ನಿಲ್ಲಿಸೋದಿಲ್ಲ. ಕೊನೆಗೆ 2004ರಲ್ಲಿ ಒಸಾಮಾ ಬಿನ್ ಲಾಡೆನ್ ಅಲ್ ಜರೀರಾ ನ್ಯೂಸ್ ಚಾನೆಲ್ ನ ಮೂಲಕ ಒಂದು ವಿಡಿಯೋ ರಿಲೀಸ್ ಮಾಡ್ತಾನೆ. ಆ ವಿಡಿಯೋದಲ್ಲಿ ಅವನು 9/11 ಅಟ್ಯಾಕ್ ನ ಹಿಂದೆ ಅಲ್ ಖೈದಾ ಮತ್ತು ಒಸಾಮಾನ ಕೈವಾಡ ಇದೆ ಅಂತ ಹೇಳ್ತಾನೆ. ಅವಾಗ ಒಸಾಮಾ ಬಿನ್ ಲಾಡೆನ್ ಜಗತ್ತಿನ ಮೋಸ್ಟ್ ವಾಂಟೆಡ್ ಪರ್ಸನ್ ಆಗ್ತಾನೆ. ಆದರೂ ಅಮೆರಿಕದ ಇಂಟೆಲಿಜೆನ್ಸ್ಗಳಿಗೆ ಒಸಾಮಾ ಸಿಗೋದೇ ಇಲ್ಲ. 2001ರಲ್ಲಿ ಹುಡುಕಾಟ ಶುರುವಾಗಿದ್ದು 2010ರವರೆಗೂ ಒಸಾಮಾನನ್ನು ಹುಡುಕ್ತಾನೆ ಇರ್ತಾರೆ. ಕೊನೆಗೆ 2011ರಲ್ಲಿ ಒಸಾಮಾ ಬಿನ್ ಲಾಡೆನ್ನ ಪಾಕಿಸ್ತಾನದಲ್ಲಿ US ಮಿಲಿಟರಿ ಹೊಡೆದಾಕುತ್ತೆ. ಆದರೆ USA ಒಸಾಮಾನ ಹೇಗೆ ಹುಡುಕಿತ್ತೋ ಇದು ಕೂಡ ಒಂದು ರೋಚಕ ಕತೆ. ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ.